ಓಂ ಶಾಂತಿ. ಮುರಳಿ ದಿನಾಂಕ 22/6/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಮಕ್ಕಳ ಸೇವೆಯನ್ನು ಮಾಡಲು ತಂದೆಯು ಬಂದಿದ್ದಾರೆ. ನೀವು ತಂದೆಯ ಸಮಾನರಾಗಿ ಎಲ್ಲರ ಸೇವೆ ಮಾಡಿ. ಪ್ರಶ್ನೆ: ಬ್ರಹ್ಮ ತಂದೆಗೆ ಯಾವ ಒಂದು ವಿಚಾರ ಬಂದಿತು, ಅದಕ್ಕೆ ಶಿವತಂದೆಯು ಕಾದು ನೋಡಿ ಯೋಚಿಸಬೇಡಿ ಎಂದು ಹೇಳುತ್ತಾರೆ. ಉತ್ತರ: ಬಾಬಾರವರ ವಿಚಾರ ನಡೆಯುತ್ತದೆ. ಸಮಯವು ಬಹಳ ನಾಜೂಕಾಗಿ ನಡೆಯುತ್ತದೆ. ಮಕ್ಕಳು ಅವಿನಾಶಿ ಜ್ಞಾನರತ್ನಗಳನ್ನು ಪಡೆಯಲು ಬರಲೇಬೇಕು. ಇಷ್ಟು ಮಂದಿ ಮಕ್ಕಳು ಬಂದು ಎಲ್ಲಿ ಇರುವರು? ಇಷ್ಟೊಂದು ಮನೆಗಳನ್ನು ಮಾಡಬೇಕಾಗುತ್ತದೆ. ಇದಕ್ಕೆ ಶಿವತಂದೆಯೂ ಹೇಳುತ್ತಾರೆ, ಕಾದು ನೋಡಿ. ಕಲ್ಪದ ಹಿಂದೆ ಹೇಗೆ ಬಂದು ಇದ್ದರೋ ಹಾಗೆಯೇ ಇರುತ್ತಾರೆ. ನೀವು ಯೋಚಿಸಬೇಡಿ. ನೀವು ಕೇವಲ ಓದುತ್ತಾ ಇರಿ ಮತ್ತು ಮನ್ಮನಾಭಾವದಲ್ಲಿರಿ. ನೀವು ಕರ್ಮಾತೀತ ಆಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಗೀತೆ: ನಿಮ್ಮನ್ನು ಪಡೆದ ನಾವು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ತಿಳಿದು ಯಾವುದೇ ಮಾತಿನ ಚಿಂತೆ ಮಾಡಬಾರದು. ವಿದ್ಯೆಯನ್ನು ಓದುತ್ತಲೇ ಇರಬೇಕು. ಮನ್ಮನಾಭವ ಆಗಿ ಕರ್ಮಾತೀತರಾಗುವ ವಿಚಾರ ಮಾಡಬೇಕಾಗಿದೆ. ಸ್ವಯಂವನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ. ಎರಡನೇದು: ನಾವು ಆತ್ಮರು ಶಿವತಂದೆಯ ಸಂತಾನರಾಗಿದ್ದೇವೆ. ಪರಸ್ಪರ ಸಹೋದರರಾಗಿದ್ದೇವೆ. ಶಿವತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂಬ ಖುಷಿಯಲ್ಲಿಯೇ ಇರಬೇಕಾಗಿದೆ. ವರದಾನ: ಅಂತರ್ಮುಖಿ ಸ್ಥಿತಿಯಲ್ಲಿದ್ದು ತಮ್ಮ ಹಾಗೂ ತಂದೆಯ ಗುಪ್ತ ರೂಪವನ್ನು ಪ್ರತ್ಯಕ್ಷಗೊಳಿಸುವ ಸತ್ಯಸ್ನೇಹಿ ಭವ. ಅಂತರ್ಮುಖಿ ಸ್ಥಿತಿಯಲ್ಲಿದ್ದು ತಮ್ಮ ಹಾಗೂ ತಂದೆಯ ಗುಪ್ತ ರೂಪವನ್ನು ಪ್ರತ್ಯಕ್ಷಗೊಳಿಸುವ ಸತ್ಯಸ್ನೇಹಿ ಭವ. ಯಾವ ಮಕ್ಕಳು ಸದಾ ಆಂತರ್ಯದ ಸ್ಥಿತಿಯಲ್ಲಿ ಅಥವಾ ಆಂತರ್ಯದ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಅಂತರ್ಮುಖಿ ಆಗಿರುತ್ತಾರೆಯೋ ಅವರೆಂದಿಗೂ ಯಾವುದೇ ಮಾತಿನಲ್ಲಿ ಗುಪ್ತವಾಗಲು ಸಾಧ್ಯವಿಲ್ಲ. ಹಳೆಯ ಪ್ರಪಂಚ, ಸಂಬಂಧ, ಸಂಪತ್ತು, ಪದಾರ್ಥ ಯಾವುದು ಅಲ್ಪಕಾಲದ ಹಾಗೂ ತೋರ್ಪಡಿಕೆಗೆ ಇದೆಯೋ ಅದರಿಂದ ಮೋಸ ಹೋಗಲು ಸಾಧ್ಯವಿಲ್ಲ. ಆಂತರ್ಯದ ಸ್ವರೂಪದ ಸ್ಥಿತಿಯಲ್ಲಿ ಇರುವುದರಿಂದ ತಮ್ಮ ಶಕ್ತಿ ಸ್ವರೂಪವೇನು ಗುಪ್ತವಾಗಿದೆ ಅದು ಪ್ರತ್ಯಕ್ಷವಾಗಿ ಬಿಡುತ್ತದೆ ಹಾಗೂ ಈ ಸ್ವರೂಪದಿಂದಲೇ ತಂದೆಯ ಪ್ರತ್ಯಕ್ಷತೆ ಆಗುವುದು. ಹಾಗಾದರೆ ಇಂತಹ ಶ್ರೇಷ್ಠ ಕರ್ತವ್ಯವನ್ನು ಮಾಡುವವರೇ ಸತ್ಯಸ್ನೇಹಿಯಾಗಿದ್ದಾರೆ. ಸ್ಲೋಗನ್: ನಿಶ್ಚಯ ಹಾಗೂ ಜನ್ಮಸಿದ್ಧ ಅಧಿಕಾರದ ಗೌರವದಲ್ಲಿ ಇರುತ್ತೀರೆಂದರೆ ಬೇಸರವಾಗುವುದಿಲ್ಲ. ನಿಶ್ಚಯ ಹಾಗೂ ಜನ್ಮಸಿದ್ಧ ಅಧಿಕಾರದ ಗೌರವದಲ್ಲಿ ಇರುತ್ತೀರೆಂದರೆ ಬೇಸರವಾಗುವುದಿಲ್ಲ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿ ಇರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಸ್ವಚ್ಛತೆಯು ಸರಳತೆಯ ಲಕ್ಷಣವಾಗಿದೆ. ಎಷ್ಟು ಸರಳತೆ ಅಷ್ಟು ಸ್ವಚ್ಛತೆ ಇರುತ್ತದೆ. ಅದಕ್ಕೆ ಎಲ್ಲರನ್ನೂ ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡುತ್ತಾರೆ. ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಂಡಾಗ ಸತ್ಯತೆ ಮತ್ತು ಸ್ವಚ್ಛತೆಯೂ ಇರುತ್ತದೆ. ಸರಳ ಸ್ವಭಾವದವರು ಬಹುರೂಪಿ ಆಗಬಹುದು. ಇಂತಹ ಸರಳ ಸ್ವಭಾವದವರು ಸದಾ ಹರ್ಷಿತರಾಗಿರುತ್ತಾರೆ ಮತ್ತು ಸರ್ವರನ್ನು ಆಕರ್ಷಿತರನ್ನಾಗಿ ಮಾಡುತ್ತಾರೆ. ಓಂ ಶಾಂತಿ.